ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 2ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ದಿನಪೂರ್ತಿ ಇರುವಂಥದ್ದು, ಅಂದರೆ ನಾಳೆ ಬೆಳಿಗ್ಗೆ 7:31 ಕೂಡ ನವಮಿಯ ತಿಥಿ ಇರುತ್ತೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:41 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 7:25 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಪೂರ್ಣ ರಾತ್ರಿಯವರೆಗೆ ಇರುವಂಥದ್ದು. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:54 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:10 ಬೆಳಿಗ್ಗೆ 7:44 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:04 ಮಧ್ಯಾಹ್ನ 3:39 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:36 ಬೆಳಿಗ್ಗೆ 7:30 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8:40 ರಾತ್ರಿ 10:30 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:47. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಇಲ್ಲಿ ಶನಿ ಅಂತ ಹೇಳಿದ್ರೆ ಸ್ಥಿರ, ಆದ್ದರಿಂದಲೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ನಮ್ಮ ವೃತ್ತಿಗೆ, ನಮ್ಮ ಕೆಲಸಕ್ಕೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ಶ್ರಮಕ್ಕೆ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಶನಿಯ ಒಂದು ಪ್ರಭಾವ ಇದ್ದೇ ಇರುತ್ತೆ. ಶನಿಯ ಅನುಗ್ರಹ ಇದ್ದರೆ ಕೆಲಸ ಕಾರ್ಯಗಳು ಬಹಳ ಅತ್ಯುತ್ತಮವಾಗಿ ನಡೀತಾ ಇರುತ್ತೆ. ಹಾಗಾಗಿ ಈ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ಫಲಿತಾಂಶಗಳು ಕೂಡ ಸ್ವಲ್ಪ ನಿಧಾನವಾಗಿ ಬರ್ಬೋದು. ಆದರೆ ಯಾರು ಸಹನೆಯಿಂದ, ಯಾರು ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ
ಅಂಥವ್ರಿಗೆ ಸ್ಥಿರವಾದಂತಹ ಫಲಿತಾಂಶ ಸಿಕ್ಕತ್ತೆ. ಇಲ್ಲಿ ಸ್ಥಿರ ಅಂತ ಹೇಳಿದ್ರೆ ಶಾಶ್ವತವಾಗಿರುವಂಥದ್ದು. ಹಾಗಾಗಿ ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ಕೆಲವೊಂದು ವಿಚಾರಗಳು ನಮ್ಮ ಜೊತೆಯಲ್ಲೇ ಇರುತ್ತೆ. ಉದಾಹರಣೆಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥದ್ದು. ಅದೇ ರೀತಿ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ಏಕೆಂದರೆ ಸ್ಥಿರವಾಗಿರುವಂಥ ವಿದ್ಯೆಯನ್ನು ಕಲಿಯುವಂಥದ್ದು, ಇದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲೇ ಇರುವಂಥದ್ದು. ಅಂಥ ಒಂದು ವಿಶೇಷವಾದಂತಹ ಅನುಕೂಲವನ್ನು ನಾವು ಶನಿಯಿಂದ ಪಡ್ಕೊಳ್ಬೋದು. ಹಾಗೆ ಈ ದಿನ ಇರುವಂಥ ಗುರು ಹೋರಾದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಗಳೇನೋ ಸಿಕ್ಕತ್ತೆ. ಆದರೆ ಈ ದಿನ ಬೆಳಗಿನ ಅವಧಿಯಲ್ಲಿರುವಂಥ ಗುರು ಹೋರಾದಲ್ಲಿ ದುಷ್ಟ ಮುಹೂರ್ತ ಇರುತ್ತೆ. ಇದನ್ನು ಸ್ವಲ್ಪ ನೀವು ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 11 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 37 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಆರಂಭ ಆದರೆ ಕೆಲಸಗಳು ತುಂಬ ನಿಧಾನ ಆಗುತ್ತೆ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳು ಆರಂಭನೇ ಆಗಲ್ಲ. ಆರಂಭಿಕ ಅಡೆತಡೆಗಳು ತುಂಬ ಇರುತ್ತೆ. ಒಂದು ವೇಳೆ ನೀವು ಕಷ್ಟಪಟ್ಟು ಕೆಲಸವನ್ನು ಮುಂದುವರಿಸಿದ್ರೂ ಕೂಡ ಎಲ್ಲೋ ಮಧ್ಯದಲ್ಲಿ ನಿಲ್ಲುತ್ತೆ. ಇಲ್ಲ ಅದನ್ನು ಮುಂದುವರಿಸಿದ್ರೆ ಫಲಿತಾಂಶಗಳು ನಿಮಗೆ ಬಹಳ ನಿಧಾನ ಆಗುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 7 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 33 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 40 ನಿಮಿಷದಿಂದ ರಾತ್ರಿ 9 ಗಂಟೆ 37 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಅನಾನುಕೂಲ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ, ಯಾವುದೇ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ದಿನ ಇರುವಂಥ ರವಿ ಹೋರಾದಲ್ಲಿ ನೀವು ಆರಂಭ ಮಾಡಿದ್ರೆ ಫಲಿತಾಂಶಗಳು ನಿಮಗೆ ಅನುಕೂಲಕರವಾಗಿರೋದಿಲ್ಲ. ಹಾಗೆ ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡದೆ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 40 ನಿಮಿಷದಿಂದ ಸಂಜೆ 5 ಗಂಟೆ 44 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ, ಯಾವುದೇ ರೀತಿಯ ಪ್ರಸ್ತಾಪಗಳು ಬಂದರೂ ಕೂಡ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕೆಲವು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಇಂಥವರು ಕೂಡ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಕುಜ ಹೋರಾದಲ್ಲಿ ಮಾಡಬೇಡಿ. ನಿಮಗೆ ಸ್ಪರ್ಧೆಗಳಿರುತ್ತೆ, ಚಾಲೆಂಜಸ್ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ. ಅಂಥದ್ದನ್ನು ಕೂಡ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಆರಂಭ ಮಾಡಬೇಡಿ. ಒಂದು ವೇಳೆ ಆರಂಭ ಮಾಡಿದ್ರೆ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಯಂತೆ ಇರಲ್ಲ. ಹಾಗಾಗಿ ಈ ಕುಜ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 40 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಇದನ್ನು ಮೊದಲು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಇಲ್ಲ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ
ಸ್ಥಿರವಾಸರ ಇರುವಂಥದ್ದು ಶನಿವಾರ. ಹಾಗಾಗಿ ಶ್ರಾವಣ ಶನಿವಾರ ಅಂಥೇಳಿ ಅನ್ನಿಸ್ಕೊಂಡಿದೆ. ಬಹಳ ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಮಾಡಲಿಕ್ಕೆ ಪ್ರಶಸ್ತವಾಗಿರುವಂಥ ಸಮಯ ಇದು. ಇನ್ನು ಶ್ರಾವಣ ಶನಿವಾರದಂದು ಕೆಲವರು ಪಡಿ ಬೇಡುವಂಥದ್ದು ಕೂಡ ಇದೆ. ಅಂದರೆ ಮನೆಗಳಿಗೆ ಹೋಗಿ ಆಹಾರ ಧಾನ್ಯಗಳನ್ನು ಭಿಕ್ಷೆ ಬೇಡಿ ತರುವಂಥದ್ದು. ಇದನ್ನು ಮನೆಗೆ ತಂದು ಅದರಿಂದ ಖಾದ್ಯವನ್ನು ತಯಾರು ಮಾಡಿ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಿ ನಂತರ ಅತಿಥಿಗಳ ಜೊತೆಯಲ್ಲಿ ತಾವು ಕೂಡ ಅದನ್ನು ಸ್ವೀಕರಿಸುವಂಥದ್ದು ಇದೆ. ಹಾಗಾಗಿ ಪಡಿ ಬೇಡುವಂಥ ಪದ್ಧತಿ ಬಹಳ ಹಿಂದಿನಿಂದಲೂ ಕೂಡ ಇರುವಂಥದ್ದು. ಅಂದರೆ ಈ ಭಗವಂತನ ಹೆಸರನ್ನು ಹೇಳಿದ್ರೆ ಯಾರಾದರೂ ಸಹಾಯವನ್ನು ಮಾಡ್ತಾರೆ, ಧಾನ್ಯ ರೂಪದಲ್ಲಿ ಕೊಡ್ತಾರೆ, ಹಣಕಾಸಿನ ರೂಪದಲ್ಲಿ ಕೊಡ್ತಾರೆ, ಇಲ್ಲ ನಮಗೆ ಬೇಕಾದಂಥ ಆಹಾರ ಸಾಮಗ್ರಿಗಳನ್ನು ಅವರು ನಮಗೆ ಕೊಡುವಂಥದ್ದು. ಇದನ್ನು ನಾವು ಭಿಕ್ಷೆಯ ರೂಪದಲ್ಲಿ ಸ್ವೀಕರಿಸಬೇಕು ಅನ್ನುವಂಥದ್ದಿದೆ. ಅಂದರೆ ಭಗವಂತನ ಎದುರು ನಾವೆಲ್ಲರೂ ಕೂಡ ತೀರಾ ಸಣ್ಣವರು. ಅದೇ ಭಗವಂತನ ಹೆಸರನ್ನು ಹೇಳಿದ್ರೆ ಸಾಕು, ನಮ್ಮ ಹೊಟ್ಟೆ ತುಂಬತ್ತೆ ಅನ್ನುವಂಥ ಒಂದು ವಿಚಾರ. ಹಾಗೆ 4 ಜನರಲ್ಲಿ ನಾವು ಹೊಂದಾಣಿಕೆಯ ಮನೋಭಾವದಿಂದ ಜೀವನ ನಡೆಸಬೇಕು ಅನ್ನುವಂಥ ವಿಚಾರ. ಇನ್ನು ಕೊಡುವ ದಾನಿಗಳ ಕೈ ಯಾವಾಗಲೂ ಮೇಲಾಗಿರುತ್ತೆ. ನಾವು ಇನ್ನೂ ಕೂಡ ದಾನ ಧರ್ಮದ ವಿಚಾರದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಅನ್ನುವಂಥ ವಿಚಾರಗಳು ಈ ಪಡಿ ಬೇಡುವಂಥ ಒಂದು ಪದ್ಧತಿಯಿಂದ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಶ್ರಾವಣ ಶನಿವಾರದ ದಿನ ವಿಶೇಷವಾಗಿ ಪಡಿ ಬೇಡುವಂಥದ್ದು, ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ತುಂಬ ಮುಖ್ಯ. ಇನ್ನು ಭಗವಾನ್ ವಿಷ್ಣುವಿನ ಅಂಶಾವತಾರವಾದಂತಹ ಕಪಿಲ ಮಹರ್ಷಿಗಳ ಬಗ್ಗೆ ತಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು. ಕಪಿಲ ಮಹರ್ಷಿಗಳ ತಾಯಿ ದೇವಹೂತಿ. ಹಾಗಾಗಿ ದೇವಹೂತಿ ಒಮ್ಮೆ ಮಗನನ್ನೇ ಕೇಳ್ತಾಳೆ, ಇಲ್ಲಿ ಜನ್ಮದ ರಹಸ್ಯ ಏನಿರುತ್ತೆ, ಯಾಕಾಗಿ ನಾವು ಜನ್ಮವನ್ನು ತಾಳಿ ಬರ್ತೇವೆ ಅನ್ನುವಂಥ ವಿಚಾರವನ್ನು ತನ್ನ ಮಗನಿಗೆ ಕೇಳ್ತಾಳೆ. ಏಕೆಂದರೆ ಮಗ ಕಪಿಲ ಮಹರ್ಷಿಗಳು ಮಹಾನ್ ಜ್ಞಾನಿಗಳು. ಹಾಗಾಗಿ ತಾಯಿಗೆ ಜನ್ಮ ವೃತ್ತಾಂತದ ಬಗ್ಗೆ ಜನ್ಮ ರಹಸ್ಯವನ್ನು ತಿಳಿಸ್ಕೊಡ್ತಾರೆ. ಹಾಗೆ ಇಲ್ಲಿ ಕಪಿಲರು ಮಹರ್ಷಿಗಳಾಗಿದ್ದರೂ ಕೂಡ ಅವರಿಗೆ ಎಲ್ಲ ವಿಚಾರಗಳ ಜ್ಞಾನ ಪರಿಪೂರ್ಣವಾಗಿ ಇರುತ್ತೆ. ಹಾಗಾಗಿನೇ ಇಲ್ಲಿ ಜನ್ಮ ರಹಸ್ಯದ ಬಗ್ಗೆ ವಿಶೇಷವಾಗಿ ತಾಯಿಗೆ ತಿಳಿಸುವಂಥ ಒಂದು ವಿಚಾರ. ಇಲ್ಲಿ ತಾಯಿಗೆ ಆ ಮಹರ್ಷಿಗಳು ಹೇಳುವಂಥ ವಿಚಾರ, ಅಮ್ಮ, ಮಕ್ಕಳನ್ನು ಪ್ರಸವಿಸಿದ ನಿನಗೆ ಗರ್ಭಧರಿಸುವಂತಹ ಸಂಕಷ್ಟ ಗೊತ್ತಿದೆ ಮಾತ್ರ, ಆದರೆ ಮಗು ಹುಟ್ಟುವ ಮುನ್ನ ಇರುವಂಥ ಗರ್ಭಾವಸ್ಥೆಯನ್ನು ವಿವರವಾಗಿ ತಿಳಿಸ್ತೇನೆ ಕೇಳು ಅಂತ ಹೇಳ್ತಾರೆ. ಪ್ರಪ್ರಥಮವಾಗಿ ಆಹಾರದ ಮೂಲಕ ವೀರ್ಯ ಪುರುಷನ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ. ಸ್ತ್ರೀ ಪುರುಷರ ಸಮಾಗಮವಾದ ಮೇಲೆ ಆ ವೀರ್ಯ ಸ್ತ್ರೀಯ ಗರ್ಭಾಶಯವನ್ನು ಸೇರಿಕೊಳ್ಳುತ್ತೆ. ಪಾಪ ಪುಣ್ಯಗಳನ್ನು ಜೀವಿ ಆ ಸ್ವರ್ಗ ಮತ್ತು ನರಕದಲ್ಲಿ ಅನುಭವಿಸಿದರೂ ಕೂಡ ದೇಹ ಸಂಬಂಧವನ್ನು ಉಂಟು ಮಾಡಬಹುದಾದಂಥ ಕರ್ಮಗಳು ಕೂಡ ಸದಾ ಉಳ್ಕೊಂಡಿರುತ್ತೆ. ಹಾಗಾಗಿ ಸ್ತ್ರೀಯ ರಜಸ್ಸಿನಲ್ಲಿ ಕಲೆತು ಕಲಲ ಅನ್ನುವಂಥ ರೂಪವನ್ನು ತಾಳುತ್ತೆ. ಇದು ರಾತ್ರಿಯಲ್ಲಿ ಪಕ್ವವಾಗಿ ಗುಳ್ಳೆಯ ಆಕಾರವನ್ನು ಹೊಂದುತ್ತೆ. ಇದನ್ನೇ ಬುದ್ಬುದ ಅಂತ ಹೇಳಿ ಕರೀತಾರೆ. ಇನ್ನು 10 ದಿನಗಳಲ್ಲಿ ಒಂದು ಸಣ್ಣ ಬೋರೆಯ ಹಣ್ಣಿನ ರೂಪವನ್ನು ಪಡ್ಕೊಳ್ಳುತ್ತೆ. ಕೆಲವು ದಿನಗಳಲ್ಲಿ ಮಾಂಸಖಂಡವಾಗಿ ಅದು ಮಾರ್ಪಾಟಾಗುತ್ತೆ. ನಂತರದಲ್ಲಿ ಅದು ಮೊಟ್ಟೆಯ ಆಕಾರವನ್ನು ಪಡ್ಕೊಳ್ಳುತ್ತೆ. 1 ತಿಂಗಳೊಳಗೆ ಆ ಮಾಂಸಪಿಂಡದಲ್ಲಿಯೇ ತಲೆ ರಚನೆಯಾಗುತ್ತೆ. 2 ತಿಂಗಳುಗಳಲ್ಲಿ ಕೈಕಾಲುಗಳು ಮುಂತಾದ ಅಂಗಗಳ ಉತ್ಪತ್ತಿಯಾಗುತ್ತೆ. 3ನೇ ತಿಂಗಳಲ್ಲಿ ಉಗುರು, ಮೈಕೂದಲು, ಎಲುಬು, ಚರ್ಮ ಮತ್ತು ಸ್ತ್ರೀ ಅಥವಾ ಪುರುಷನನ್ನು ಸೂಚಿಸುವಂತಹ ಲಿಂಗಗಳು ಉತ್ಪತ್ತಿಯಾಗುತ್ತೆ. ನಂತರ ನವದ್ವಾರಗಳು ರಚಿಸಲ್ಪಡುತ್ತೆ. 4ನೆಯ ಮಾಸದಲ್ಲಿ ಮಾಂಸ ಮತ್ತು ಇತರ ಸಪ್ತಧಾತುಗಳು ಹುಟ್ಟಿಕೊಳ್ಳುತ್ತೆ. 5ನೇ ತಿಂಗಳಲ್ಲಿ ಹಸಿವು, ಬಾಯಾರಿಕೆ ಅದಕ್ಕೆ ಉಂಟಾಗುತ್ತೆ. 6ನೇ ತಿಂಗಳಲ್ಲಿ ಗರ್ಭದ ಚೀಲದೊಳಗೆ ಬಿಗಿಯಾಗಿ ಆವರಿಸಲ್ಪಟ್ಟು ಶಿಶು ಕೋಶದ ಬಲಭಾಗಕ್ಕೆ ತಿರುಗುತ್ತೆ. ಆ ಸಮಯದಲ್ಲಿ ಗರ್ಭವತಿ ತಿನ್ನುವಂಥ ಅಥವಾ ಕುಡಿಯುವಂಥ ಆಹಾರ ಪದಾರ್ಥಗಳು, ಪಾನೀಯಗಳೇನಿದೆ ಅದು ಎಲ್ಲ ಧಾತುಗಳಿಗೆ ಪೋಷಣೆಯ ರೂಪದಲ್ಲಿ ಪೂರೈಕೆಯಾಗುತ್ತೆ. ಹಾಗೆ ಶಿಶು ಕ್ರಿಮಿಕೀಟಗಳು ಸೃಜಿಸಲ್ಪಡುವಂಥ ಮಲಮೂತ್ರದ ಸ್ಥಾನದಲ್ಲಿರುತ್ತೆ. ಆ ಸಮಯದಲ್ಲಿ ಗರ್ಭವಾಸವಾಗಿರುವಂಥ ಶಿಶುವನ್ನು ಅನೇಕ ಕ್ರಿಮಿಕೀಟಗಳು ಕಚ್ಚುತ್ತಾ ಇರುತ್ತೆ. ಸುಕೋಮಲವಾದಂಥ ಚರ್ಮವನ್ನು ಕಚ್ಚುವಾಗ ಮಗುವಿಗೆ ನೋವಾಗುತ್ತೆ. ಆ ಗಳಿಗೆಯಲ್ಲಿ ಮಗು ನೋವನ್ನು ತಾಳಲಾರದೆ ಕೆಲವೊಮ್ಮೆ ಮೂರ್ಛೆ ಹೋಗುತ್ತೆ, ಕೆಲವೊಮ್ಮೆ ಚೇತರಿಸಿಕೊಳ್ಳುತ್ತೆ. ಅಮ್ಮನ ರುಚಿಗೆ ಅನುಸಾರವಾಗಿ ಸೇವಿಸಲ್ಪಡುವಂತಹ ಈ ಆಹಾರ ಪದಾರ್ಥಗಳಿದೆಯಲ್ಲ, ಅದು ಈ ಕಹಿ, ಖಾರ, ಹುಳಿ, ಉಪ್ಪು ಇತ್ಯಾದಿ ಪದಾರ್ಥಗಳಿಂದ ಅದು ನರಳಬೇಕಾಗತ್ತೆ. ಆ ಹಿಂಸೆ ಅಸಹನೀಯವಾಗಿದ್ದರೂ ಕೂಡ ಗರ್ಭಸ್ಥ ಶಿಶುವಿನ ರೋದನವನ್ನು ಕೇಳುವಂಥವ್ರು ಯಾರು? ಏಕೆಂದರೆ ಆ ರೋದನ ಹೊರಗಿನ ಜಗತ್ತಿಗೆ ಗೊತ್ತಾಗಲ್ಲ.
ಹಾಗಾಗಿ ಆ ಶಿಶು ತಾನು ಜನ್ಮಾಂತರದಲ್ಲಿ ಮಾಡಿರುವಂತಹ ದುಷ್ಕರ್ಮಗಳನ್ನು ಅರಿತು ಪಶ್ಚಾತ್ತಾಪ ಪಡ್ತಾ ಇರುತ್ತೆ, ನಿಟ್ಟುಸಿರು ಬಿಡ್ತಾ ಇರುತ್ತೆ. ಹಾಗಾಗಿ ಆ ವೇಳೆಯಲ್ಲಿ ಆ ಶಿಶುವಿಗೆ ನೆಮ್ಮದಿ ಇರಲ್ಲ. ಇನ್ನು 7ನೇ ತಿಂಗಳಲ್ಲಿ ಜ್ಞಾನಶಕ್ತಿ ಉಂಟಾಗುತ್ತೆ. ತಾನು ಹಿಂದಿನ ಜನ್ಮಗಳಲ್ಲಿ ಎಸಗಿದಂತಹ ಪಾಪಕ್ಕಾಗಿ ಕ್ಷಮಿಸು ಅಂತ ಹೇಳಿ ಭಗವಂತನನ್ನು ಅದು ಪ್ರಾರ್ಥನೆ ಮಾಡ್ತಾ ಇರುತ್ತೆ. ದೇಹಧಾರಿಯಾದಂತಹ ಜೀವ ಶಿಶುವಿನ ರೂಪದಲ್ಲಿ 8 ಮತ್ತು 9ನೇ ತಿಂಗಳಲ್ಲಿ ಗರ್ಭಕೋಶದ ಒಳಗಿದ್ದು ಮಲಮೂತ್ರದ ನಡುವೆ ಬಿದ್ದುಕೊಂಡಿರುತ್ತೆ. ಸಮಯವನ್ನು ಕಳೀತಾ ಇರುತ್ತೆ. ಈ ರೀತಿಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಹೊಟ್ಟೆಯೊಳಗೆ ಚಲಿಸುತ್ತಾ ತಾಯಿಯ ಉದರದಿಂದ ಹೊರಬರಲಿಕ್ಕೆ ಸಮಯವನ್ನು ಕಾಯ್ತಾ ಇರುತ್ತೆ. ಅದು ಹೊಟ್ಟೆಯಲ್ಲಿ ಇದ್ದಲ್ಲಿಯೇ ಇರದೆ ಚಲಿಸ್ತಾ ಇರುವಂಥದ್ದು. ಗರ್ಭದಲ್ಲಿ ಶಿಶು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇರುತ್ತೆ. ಹಿಂದಿನ ಜನ್ಮದ ಪೂರ್ಣ ವೃತ್ತಾಂತ ಅದರ ಸ್ಮರಣೆಯಲ್ಲಿ ಇರುತ್ತೆ. ಈ ಸಂದರ್ಭದಲ್ಲೇ ಶಿಶು ಭಗವಂತನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಕಪಿಲ ಮಹರ್ಷಿಗಳು ತನ್ನ ತಾಯಿಗೆ ಹೇಳ್ತಾ ಇದ್ದಾರೆ. ಈ ರೀತಿ ಶಿಶು ವಿವೇಕ ಸಂಪನ್ನತೆಯಿಂದ ಭಗವಂತನನ್ನು ಸ್ತುತಿಸ್ತಾ ಇರುತ್ತೆ. ಅಲ್ಲಿ ಅಮ್ಮನ ಉದರದೊಳಗೆ ಚಲನವಲನವನ್ನು ಮಾಡ್ತಾ ಇರುವಂತಹ ಕೂಸು ಕೆಳಮುಖವಾದಾಗ ಪ್ರಸವ ಕಾಲದ ವಾಯು ಒಡನೆ ಅದನ್ನು ಹೊರದೂಡುತ್ತೆ. ಆಗ ಆ ಮಗುವಿನ ಜನನ ಆಗುತ್ತೆ. ಹೊರ ಬಂದ ಕೂಡಲೇ ಒಮ್ಮೆ ಉಸಿರಾಟ ತಡೆದಂತಾಗಿ ಗರ್ಭಾವಸ್ಥೆಯಲ್ಲಿದ್ದಂತಹ ಎಲ್ಲ ಜ್ಞಾನವೂ ಕೂಡ ಅದಕ್ಕೆ ನಶಿಸಿ ಹೋಗುತ್ತೆ. ಪುನಃ ಅಜ್ಞಾನ ಪ್ರವೇಶ ಆಗುತ್ತೆ. ಅದಕ್ಕೆ ಉಸಿರು ಪ್ರಾರಂಭ ಆಗುತ್ತೆ. ಆಗ ಗಟ್ಟಿಯಾಗಿ ಅಳತೊಡಗುತ್ತೆ. ಮಾತಾ ಪಿತೃಗಳು ಸಂಬಂಧಪಟ್ಟವರೆಲ್ಲರೂ ಕೂಡ ಏನೇ ಸಮಾಧಾನ ಮಾಡಿದ್ರೂ ಕೂಡ ಆ ಮಗು ಅನುಭವಿಸ್ತಾ ಇರುವಂತಹ ನೋವನ್ನು ಅದು ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಅದರ ಪರಿಸ್ಥಿತಿಯನ್ನು ಮಿಕ್ಕವರು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆಮೇಲೆ ನಿಧಾನವಾಗಿ ಬೆಳೆಯುತ್ತಾ ಶೈಶವಾವಸ್ಥೆಯನ್ನು ಅದು ಪಡ್ಕೊಳ್ಳುತ್ತೆ. ನಂತರದಲ್ಲಿ ಪ್ರೌಢಾವಸ್ಥೆ. ಇದು ಶೈಶವ ಮತ್ತು ಯೌವನಾವಸ್ಥೆಯ ನಡುವಿನ ಅವಧಿ ಇದು. ಹಾಗಾಗಿ ಈ ಅವಸ್ಥೆ ದಾಟಿ ಬೆಳೆದರೂ ಕೂಡ ಹಿಂದಿನ ಜನ್ಮಗಳ ಮರವಿನಿಂದಾಗಿ ಪುನಃ ಲೌಕಿಕದಲ್ಲಿ ತೊಡಗಿಸ್ಕೊಂಡು ಬಿಡುತ್ತೆ. ಜೀವನದಲ್ಲಿ ಪಾಪ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಆರಂಭ ಮಾಡುತ್ತೆ. ಹಾಗಾಗಿ ಆತ್ಮನನ್ನ ಅರಿಯುವಂಥ ಒಂದು ಪ್ರಯತ್ನವನ್ನು ಮಾಡಲ್ಲ. ಎಂದಿಗೂ ಕೂಡ ಅದಕ್ಕೆ ಮುಕ್ತಿ ಸಿಕ್ಕಲ್ಲ. ಹಾಗಾಗಿ ಅನೇಕ ಜನ್ಮಗಳ ಆಯುಷ್ಯದಲ್ಲಿ ಬರೀ ತೊಳಲಾಟವೇ ಇರುತ್ತೆ. ಸುಖ ಕೇವಲ ಭ್ರಮೆಯಾಗೇ ಉಳ್ಕೊಳ್ಳುತ್ತೆ. ಹಾಗೆ ಈ ದೇಹಧಾರಿಗಳು ಅಶಾಶ್ವತವಾದಂತಹ ಹುಚ್ಚು ಸುಖಕ್ಕೆ ಬಲಿಬಿದ್ದು ಸಂಸಾರ ಚಕ್ರದೊಳಗೆ ನರಳಲಿಕ್ಕೆ ಆರಂಭ ಮಾಡ್ತಾರೆ. ಶಾಶ್ವತ ಮುಕ್ತಿ, ಜನ್ಮಾಂತರಗಳಿಂದ ಮೋಕ್ಷ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಂಸಾರ ಸಂಕೋಲೆಯಿಂದ ಬಿಡಿಸಲ್ಪಡಬೇಕು. ಅನನ್ಯ ಭಕ್ತಿಯೊಂದಿಗೆ ಭಗವಂತನನ್ನ ಆರಾಧನೆ ಮಾಡಬೇಕು. ಆಗ ಮನಃಶಾಂತಿ ಸಿಕ್ಕತ್ತೆ. ಈ ಭಗವಂತನಲ್ಲಿ ಯಾರು ನಂಬಿಕೆಯನ್ನು ಇಟ್ಟಿದ್ದಾರೆ, ಯಾರು ಪ್ರಾಮಾಣಿಕತೆಯಿಂದ ನಡ್ಕೊಳ್ತಾ ಇರ್ತಾರೆ ಅಂಥವರು ಮುಂದಿನ ಜನ್ಮದಲ್ಲಿ ಸುಸಂಸ್ಕೃತರಾಗಿ ಹುಟ್ಟುತ್ತಾರೆ, ಒಳ್ಳೆಯ ಮನುಷ್ಯರಾಗಿ ಜನ್ಮ ತಾಳ್ತಾರೆ. ಹಾಗಾಗಿ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕಾರ್ಯಗಳೇನಿದೆ, ಆ ಶೇಷ ಏನಿದೆ, ಅದು ಈ ಜನ್ಮದಲ್ಲಿ ನಮಗೆ ಕರ್ಮವಾಗಿ ಕಾಡ್ತಾ ಇರುತ್ತೆ. ಹಾಗಾಗಿ ನಮ್ಮ ಕರ್ಮಕ್ಕೆ ನಾವೇ ಹೊಣೆ ಅನ್ನುವಂಥದ್ದು ಹಿಂದಿನ ಜನ್ಮದಲ್ಲಿ ನಾವೇ ಮಾಡಿರುವಂತಹ ಕೆಲವು ತಪ್ಪುಗಳಿಂದ, ಕೆಲವು ದೋಷಗಳಿಂದ ಈ ಕರ್ಮ ಉಂಟಾಗುತ್ತೆ. ಆದರೆ ಕರ್ಮವನ್ನು ಕಳ್ಕೊಳ್ಳಿಕ್ಕೂ ಕೂಡ ಹಲವಾರು ವಿಧಾನಗಳಿದೆ. ಹಾಗಾಗಿ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡುವಂಥದ್ದು, ಭಗವಂತನ ಸ್ಮರಣೆ ಮಾಡುವಂಥದ್ದು, ದರ್ಶನ ಮಾಡುವಂಥದ್ದು, ಹಾಗೆ ಕೈಲಾದ ಸೇವೆಯನ್ನು ಆ ಕ್ಷೇತ್ರದಲ್ಲಿ ಮಾಡೋದ್ರಿಂದ ಉತ್ತರೋತ್ತರ ಫಲಗಳು ಲಭ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಜನ್ಮಾಂತರದಲ್ಲಿ ಮಾಡಿರುವಂಥ ಕೆಲವೊಂದು ತಪ್ಪುಗಳಿಂದ, ದೋಷಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು. ಹಾಗೆ ಈ ಸಾಂಸಾರಿಕ ಜಂಜಾಟದಿಂದ, ಈ ಸಂಕೋಲೆಯಿಂದ ಬಿಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅನನ್ನ ಭಕ್ತಿಯಿಂದ ಪರಮಾತ್ಮನನ್ನ ಆರಾಧನೆ ಮಾಡ್ತಾ ಇರಬೇಕು, ಸ್ಮರಣೆ ಮಾಡ್ತಾ ಇರಬೇಕು. ಇದಿಷ್ಟು ಕೂಡ ಕಪಿಲ ಮಹರ್ಷಿಗಳು ತನ್ನ ತಾಯಿಯಾದಂತಹ ದೇವಹೂತಿಗೆ ಜನ್ಮ ರಹಸ್ಯವನ್ನು ವಿವರಿಸಿದಂತಹ ಒಂದು ಪರಿ ಇದು. ಹಾಗಾಗಿನೇ ಬಂಧುಗಳೇ, ನಮ್ಮ ಇತಿಮಿತಿ ಒಳಗೆ ನಮ್ಮ ಜನ್ಮ ವೃತ್ತಾಂತವನ್ನು ನಾವು ತಿಳ್ಕೊಂಡು ಈ ಜೀವನ ಶಾಶ್ವತವಾಗಿಲ್ಲ, ಸ್ಥಿರವಾಗಿಲ್ಲ, ಅಂತಹ ಅಸ್ಥಿರವಾದಂತಹ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಪೋಷಣೆಯನ್ನು ಕೊಡೋಣ. ಇನ್ನು ತಮಗೆಲ್ಲರಿಗೂ ಕೂಡ ನಿಮ್ಮ ಮನೆ ದೇವರು, ಕುಲಕ ದೇವರು ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ತುಂಬ ಸಂಯಮ ಇರುತ್ತೆ, ತುಂಬ ತಾಳ್ಮೆ ಇರುತ್ತೆ. ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಈ ದಿನ ತುಂಬ ಸಂಯಮದಿಂದ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆ.
ಹಾಗೆ ಗ್ರಹಗತಿಗಳು ಈ ದಿನ ನಿಮಗೆ ತುಂಬ ಫೇವರಬಲ್ ಆಗಿರೋದ್ರಿಂದ ಯಾವುದೇ ವಿಚಾರದಲ್ಲಿ ಕೈ ಹಾಕಿದ್ರೂ ಕೂಡ ಯಶಸ್ಸು ಖಂಡಿತ ಸಾಧ್ಯ ಆಗುತ್ತೆ. ಇನ್ನು ಈ ಸಣ್ಣ ಪುಟ್ಟ ವಿಚಾರಗಳನ್ನು ಸುಮ್ಮನೆ ಬಿಡುವಂಥದ್ದು ಉತ್ತಮ. ಅದನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಈಗಾಗಲೇ ಘಟಿಸಿರುವಂತಹ ಕೆಲಸ ಅದು ನಿಮಗೆ ಸ್ವಲ್ಪ ಮನಃಶಾಂತಿಯನ್ನು ಕೆಡಿಸಿರುವಂಥದ್ದು. ಅದನ್ನು ಪದೇ ಪದೇ ಜ್ಞಾಪಿಸ್ಕೊಂಡು ಅದರ ಬಗ್ಗೆ ನೀವು ಹಿಂಸೆಯನ್ನು ಅನುಭವಿಸೋದಕ್ಕಿಂತ ಆ ಮರೆತಿರುವಂಥದ್ದನ್ನು ಹಾಗೆ ಮರೆಯುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಸಮಸ್ಯೆಗಳಿರಲಿ, ಕಾನೂನಿನ ತೊಡಕುಗಳಿರಲಿ, ಅದನ್ನು ಈ ನ್ಯಾಯಾಲಯದ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಆಪ್ತ ಸ್ನೇಹಿತರ ಜೊತೆಯಲ್ಲಿ ಪ್ರಮುಖವಾದಂತಹ ಕೆಲವು ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಇದೆ. ಏಕೆಂದರೆ ಜ್ಞಾನ ಸಂಪಾದನೆ ಆಗುವಂಥದ್ದು ಅಷ್ಟು ಸುಲಭಕ್ಕೆ ಆಗಲ್ಲ. ನಿಮಗೆ ಕಷ್ಟಪಟ್ಟೇ ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಬೇಕು. ಹಾಗೆ ಈ ಆಸ್ತಿ ಒಪ್ಪಂದದ ವಿಚಾರದಲ್ಲಿ ಮರುಪರಿಶೀಲನೆ ಮಾಡಿ ನಿಮಗೆ ಫೇವರಬಲ್ ಆಗಿ ಆಗುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಮುಂದುವರಿಸಿ. ಆತುರಕ್ಕೆ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ವ್ಯಾಪಾರ ವ್ಯವಹಾರಗಳೇನೋ ಸುಗಮವಾಗಿ ಸಾಗುತ್ತೆ. ಆದರೆ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರಗಳಿಂದ ಒಳ್ಳೆಯ ಲಾಭ ಇದೆ, ಅನುಕೂಲ ಇದೆ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರೋದರಿಂದ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಅದರಲ್ಲೂ ಈ ದಿನ ಬಹಳ ವಿಶೇಷವಾಗಿ ವೃತ್ತಿಯಲ್ಲಿ ನಿಮ್ಮ ವ್ಯವಹಾರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಬಹಳ ಅದ್ಭುತವಾಗಿರುತ್ತೆ. ಇನ್ನು ಈ ದಿನದಲ್ಲಿ ಯೋಜಿತ ಕಾರ್ಯಗಳು ತ್ವರಿತವಾಗಿ ಪೂರ್ಣಗೊಳ್ಳುವಂಥದ್ದು, ಫಲಿತಾಂಶ ಕೂಡ ಬೇಗ ಬರುತ್ತೆ. ಹಾಗಾಗಿ ನೀವು ಯಾವುದೇ ವಿಚಾರದಲ್ಲಿ ಇನ್ವೆಸ್ಟ್ ಮಾಡಿ ಬಹಳ ದಿನ ಕೈಕಟ್ಟಿ ಕೂರುವಂಥ ಒಂದು ಪ್ರಸಂಗ ಇಲ್ಲ. ಏಕೆಂದರೆ ಬುದ್ಧಿವಂತಿಕೆಯಿಂದ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ವಿಶೇಷ ಮುತುವರ್ಜಿಯಿಂದ ಮಾಡುವಂಥದ್ದು ಇರುತ್ತೆ. ಹಾಗೆ ಈ ದಿನದಲ್ಲಿ ದೂರದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಅನುಕೂಲ ಏನೋ ಇದೆ, ಆದರೂ ಕೂಡ ಮುನ್ನೆಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳ ಆರಂಭಕ್ಕೆ ಇದ್ದಂತಹ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತೆ. ಈ ದಿನದಿಂದ ನಿಮಗೆ ಚೆನ್ನಾಗಿದೆ. ಇದು ನಿಮಗೆ ಟರ್ನಿಂಗ್ ಪಾಯಿಂಟ್ ಆಗಿರುವಂಥದ್ದು. ಹಾಗಾಗಿ ಈ ದಿನ ಹಣಕಾಸಿನ ವ್ಯವಹಾರಗಳಾಗಲಿ, ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಾಗಲಿ ಆಶಾದಾಯಕವಾಗಿರುತ್ತೆ. ಅಂದರೆ ಇವತ್ತಲ್ಲ ನಾಳೆ ಅದರಿಂದ ಒಳ್ಳೆಯ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ಅಭಿಮಾನ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಭಾವವನ್ನು ತೋರಿಸಬೇಕು. ನಿಮ್ಮಲ್ಲಿ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ಸಂದರ್ಭ. ಹಾಗಾಗಿ ಅಪರಿಚಿತರ ಜೊತೆಯಲ್ಲಿ ಆದಷ್ಟು ವಾದ ವಿವಾದಗಳನ್ನು ಕಡಿಮೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಗ್ರಹಗತಿಗಳು ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೆ ಇರೋದರಿಂದ ಈ ದಿನದಲ್ಲಿ ಪರಿಸ್ಥಿತಿ ಬಿಗಡಾಯಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ವ್ಯವಹಾರಗಳಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ಒಂದಲ್ಲ 2 ಸಲ ಯೋಚನೆ ಮಾಡಿ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಭವಿಷ್ಯಕ್ಕೆ ಉಪಯುಕ್ತವಾಗಿರುವಂಥ ನಿರ್ಧಾರಗಳು ಮಾತ್ರ ಇರಬೇಕು. ಆದರೆ ನಿಮ್ಮ ವೈಯಕ್ತಿಕ ಬದುಕಿಗಾಗಲಿ, ನಿಮ್ಮ ಒಂದು ಸ್ನೇಹಿತರಿಗಾಗಲಿ, ದೂರದ ಬಂಧುಗಳಿಗಾಗಲಿ ಯಾವುದು ಅನುಕೂಲವನ್ನು ತರುತ್ತೋ ಅಂಥದ್ದನ್ನು ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ಏಕೆಂದರೆ ಪೂರ್ವ ಸಿದ್ಧತೆ ಸರಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಅಮೂಲ್ಯ ದಾಖಲೆ ಪತ್ರಗಳಿದೆಯಲ್ಲ, ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಆ ಅಮೂಲ್ಯವಾದ ವಸ್ತುಗಳನ್ನು ಮರೆಯುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿರುದ್ಯೋಗಿಗಳು ಮಾಡುವಂಥ ಒಂದು ಪ್ರಯತ್ನ ಏನಿದೆ ಅದರಲ್ಲಿ ನಿಧಾನವಾದಂಥ ಒಂದು ಪ್ರಗತಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಭರವಸೆಯ ಬೆಳಕು ನಿಮಗೆ ಬಹಳ ಬೇಗ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ಅದು ಅವರ ಅನುಭವದ ಮಾತು. ಹಾಗಾಗಿ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗಿಂತ ನಿಮ್ಮ ಹಿರಿಯರು, ನಿಮ್ಮ ಕುಟುಂಬಸ್ಥರಿಗೆ ಅನುಭವ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಈ ದಿನ ನೀವು ಕೇಳಿಸ್ಕೊಳ್ಳುವಂಥದ್ದು, ಪರಿಶೀಲನೆ ಮಾಡುವಂಥದ್ದು ತುಂಬ ಉತ್ತಮ.
ಇನ್ನು ಈ ದಿನ ಸ್ವಂತ ಸಂಬಂಧಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗಲ್ಲ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಭಾರವಾದ ಮನಸ್ಸಿನಿಂದ ಕೆಲವೊಂದು ವಿಚಾರಗಳಿಗೆ ವಿದಾಯವನ್ನು ಹೇಳಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಗತಿಯ ವೇಗವನ್ನು ನೀವು ಉಳಿಸ್ಕೊಳ್ಬೇಕು, ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೊಳ್ಬೇಕು. ಒಂದು ದಿನ ಬಹಳ ಬೇಗ ಕೆಲಸಗಳನ್ನು ಮಾಡ್ತೀರಿ, ಮತ್ತೊಂದು ದಿನ ಬಹಳ ಬೇಗ ಕೆಲಸಗಳನ್ನು ಮಾಡಲ್ಲ, ತುಂಬ ನಿಧಾನ ಆಗುತ್ತೆ, ಸ್ವಲ್ಪ ಸೋಮಾರಿತನ ಬರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ನೀವು ತ್ವರಿತವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ದಾಷ್ಟಿಕವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಮನಸ್ಸಿನಲ್ಲಿ ಅಸಮಾಧಾನ ಇದ್ದರೆ ಅದನ್ನು ನಿಮ್ಮ ಸಂಬಂಧಪಟ್ಟವರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದು ಉತ್ತಮ. ಹಾಗಾಗಿ ಎಲ್ಲವನ್ನೂ ಕೂಡ ನೀವು ಯಶಸ್ವಿಯಾಗಿ ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷಗಳಾಗುತ್ತೆ, ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥದ್ದು ಜಾಣತನ. ಇನ್ನು ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಾಗಲಿ, ನಿಮಗೆ ಬೇಕಾದಂಥ ತೀರ ಹತ್ತಿರದ ಬಂಧು ವರ್ಗದವರಲ್ಲಾಗಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಳುವಂಥದ್ದು ಅಥವಾ ಈ ಸ್ಥಿರಾಸ್ತಿಯ ಸಂಬಂಧವಾಗಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥದ್ದನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ, ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಕೊಳ್ಬೇಕಾಗತ್ತೆ ಈ ದಿನ. ಇನ್ನು ಕಲಾವಿದರಿಗೆ ಅತ್ಯುತ್ತಮವಾದಂಥ ಸಮಯ ಇದೆ, ಒಳ್ಳೆಯ ಸಂದರ್ಭ ಇದೆ, ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಈ ದಿನ ಯಾವುದೇ ಒಂದು ಹೊಸ ಉದ್ಯಮವನ್ನು ಆರಂಭ ಮಾಡುವ ಮೊದಲು ನೀವು ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಈ ದಿನ ಪೂಜೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇರುತ್ತೆ, ಆ ವ್ಯವಹಾರಗಳಿಂದ ಲಾಭದ ಉಪಯುಕ್ತತೆ ತುಂಬ ಇರುತ್ತೆ ಈ ದಿನದಲ್ಲಿ. ಇನ್ನು ಭವಿಷ್ಯಕ್ಕೆ ಬೇಕಾಗುವಂತಹ ಕೆಲವೊಂದು ನಿರ್ದಿಷ್ಟ ವಿಚಾರಗಳತ್ತ ತುಂಬ ಗಮನ ಹರಿಯುವಂಥದ್ದು ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಬಂಧುಗಳು, ನಿಮ್ಮ ಮಿತ್ರರೋ, ನಿಮ್ಮ ಹಿತೈಷಿಗಳೋ ಹೇಳಿರುವಂಥ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ಅನ್ನುವಂಥದ್ದನ್ನು ಈ ದಿನ ಪರೀಕ್ಷೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಅದರಲ್ಲೂ ನಿಮ್ಮ ಅದೃಷ್ಟದ ಜೊತೆಯಲ್ಲಿ ಈ ದಿನ ಸ್ವಲ್ಪ ಹೊತ್ತು ಆಟ ಆಡುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನೀವು ಪಡ್ಕೊಳ್ಳುವಂಥ ಅನುಭವವೇ ಬಹಳ ವಿಶೇಷವಾಗಿರುವಂಥದ್ದು, ವಿಚಿತ್ರವಾಗಿ ಇರುವಂಥದ್ದು. ಇನ್ನು ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಆಗ್ಬೋದು, ಆದರೂ ಕೆಲಸ ಪೂರ್ಣ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತ ವಾತಾವರಣ ಇರೋದರಿಂದ ಅದು ಸ್ವಲ್ಪ ಚಿಂತೆಗೆ ಕಾರಣ ಆಗ್ಬೋದು. ಹಾಗಾಗಿ ಈ ದಿನ ನೀವು ಕೆಲಸದಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಿರೋ ಅಷ್ಟು ಬೇಗ ಆ ಒಂದು ಸನ್ನಿವೇಶದ ಪರಿಚಯ ನಿಮಗಾಗತ್ತೆ. ಹಾಗಾಗಿ ಅಂತಹ ಸನ್ನಿವೇಶವನ್ನು ನೀವು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗಾಗಿನೇ ಈ ವಿದ್ಯಮಾನಗಳೇನಿದೆ ಅದನ್ನು ಬಹಳ ಬೇಗ ನೀವು ಅರ್ಥೈಸ್ಕೊಳ್ಬೇಕು. ಸ್ವಲ್ಪ ಸೂಕ್ಷ್ಮವಾಗಿರುವಂಥ ವಿಚಾರಗಳಿಗೆ ನೀವು ವೈಯಕ್ತಿಕ ಗಮನವನ್ನು ಹರಿಸಬೇಕಾಗತ್ತೆ. ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಕಡೆ ಗಮನ ಕೊಡಿ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಧನಸ್ಥಾನ, ಇದು ವಾಕ್ಸ್ಥಾನ, ಇದು ಕುಟುಂಬ ಸ್ಥಾನ, ಈ 2ನೇ ಮನೆ. ಹಾಗಾಗಿ ಇಲ್ಲಿ ಚಂದ್ರ ಇರೋದರಿಂದ ಈ ದಿನ ಮನಸ್ಸಿಗೆ ಏನೋ ಒಂದು ಇನ್ಕಂಪ್ಲೀಟ್ನೆಸ್ ಅನ್ನುವಂಥದ್ದು ಇದೆ, ಅಪರಿಪೂರ್ಣತೆ ಇರುವಂಥದ್ದು. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ತೃಪ್ತಿ ಅನ್ನುವಂಥದ್ದು ಈ ದಿನ ಇರಲ್ಲ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಈಗಾಗಲೇ ಒಂದು ಕಹಿ ಅನುಭವ ಆಗಿದೆ. ಅಂಥ ಒಂದು ಅನುಭವ ಈ ದಿನ ಕೂಡ ಮರುಕಳಿಸಬಾರ್ದು, ಸ್ವಲ್ಪ ಜಾಗ್ರತೆ. ನಿಮ್ಮಲ್ಲಿ ಸಾಲ ಸೋಲ ಕೇಳಿಕೊಂಡು ಬಂದಂಥ ವ್ಯಕ್ತಿಗಳು ಯಾರಿದ್ದಾರೆ ಅಂಥವ್ರ ಬಗ್ಗೆ ಒಂದು ವಿಶೇಷವಾದಂತಹ ಗಮನ ಇರಲಿ.
ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಒಂದು ಫ್ಲಕ್ಚುಯೇಷನ್ ರೀತಿಯಲ್ಲಿ ಇರುವಂಥದ್ದು, ತುಂಬ ಅನಿಶ್ಚಿತ ವಾತಾವರಣ ಇರುತ್ತೆ. ಹಾಗೆ ಈ ವಾತಾವರಣಕ್ಕೆ ನೀವು ಹೊಂದಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಕೆಲವರು ವಿಶೇಷವಾಗಿ ವ್ಯವಹಾರಗಳ ಹೊರೆ ಜಾಸ್ತಿ ಆಯಿತು ಅಂತ ಹೇಳಿ ಪರಿತಪಿಸುವಂಥದ್ದು ಇರುತ್ತೆ. ಇದರಿಂದ ಸ್ವಲ್ಪ ತಲೆನೋವು ಉಂಟಾಗಬಹುದು. ಇದರಿಂದ ಈ ದಿನದ ಒಂದು ಪ್ರಯಾಣ ಏನಿದೆ ಅದು ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ. ಇನ್ನು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಈ ದಿನ ತುಂಬ ಒಳ್ಳೆಯ ದಿನ. ಹಾಗೆ ಶ್ರಮದಾಯಕವಾದಂಥ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ತುಂಬ ಚೆನ್ನಾಗಿದೆ. ಅಧಿಕಾರಿಗಳ ಜೊತೆಯಲ್ಲಿ ಉತ್ತಮ ಸಂಬಂಧವನ್ನು ಇಟ್ಕೊಳ್ತೀರಿ. ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ. ಮಾತುಗಾರಿಕೆ ಬಹಳ ವಿಶೇಷವಾಗಿದೆ, ಆಕರ್ಷಣೀಯವಾಗಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿ ಅನುಕೂಲತೆಗಳು ಉಂಟಾಗುವಂಥ ದಿನ. ಅದರಲ್ಲೂ ಯಾವತ್ತೋ ಮಾಡಿರುವಂಥ ಒಂದು ಒಳ್ಳೆಯ ಕೆಲಸಕ್ಕೆ ಈ ದಿನ ಫಲಿತಾಂಶ ಸಿಕ್ಕತ್ತೆ. ಹಾಗೆ ನಿಮ್ಮ ಅಭಿಪ್ರಾಯಕ್ಕೆ ಈ ದಿನ ತುಂಬ ಮನ್ನಣೆ ಇರುತ್ತೆ. ಹಾಗೆ ಈ ದಿನದಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ, ನಿಮ್ಮ ಒಂದು ನಡತೆಯಿಂದ ಕೆಲವರನ್ನು ವಿಶೇಷವಾಗಿ ಆಕರ್ಷಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಅವಿವಾಹಿತರಿಗೆ ವಿವಾಹ ಕೂಡಿ ಬರಲಿಕ್ಕೆ ಒಳ್ಳೆಯ ಅವಕಾಶ ಇರುತ್ತೆ. ಅದಕ್ಕಾಗಿಯೇ ಈ ದಿನ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಕೆಲವೊಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿಕೊಳ್ಳಿ. ಇನ್ನು ಆದಾಯ ಉತ್ತಮವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ನೀವು ದಿನಚರಿಗೆ ಬದ್ಧರಾಗಬೇಕು. ಅಂದರೆ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಪ್ರತಿನಿತ್ಯ ಹೇಳುವಂಥ ಸಮಯ ನಿಗದಿತ ಸಮಯವೇ ಆಗಿರಬೇಕು. ಈ ರೀತಿಯಲ್ಲಿ ನಿಮ್ಮ ಒಂದು ನಡತೆಯಲ್ಲಿ ಸ್ವಲ್ಪ ಮಾರ್ಪಾಟುಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ಶ್ರಮದಾಯಕವಾಗಿರ್ಬೋದು, ಆದರೂ ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸ್ತೀರಿ. ಇನ್ನು ವ್ಯವಹಾರಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇರುತ್ತೆ. ಆದರೂ ನಿಮ್ಮ ಸಹನೆ, ಶಾಂತಿ ಮೆಚ್ಚಲೇಬೇಕಾಗಿರುವಂಥದ್ದು ಈ ದಿನ. ಹಾಗೆ ಹೊಸ ಉಪಕ್ರಮಗಳಿಗೆ ಚಾಲನೆ ಸಿಕ್ಕುವಂಥದ್ದು ಇದೆ. ಏಕೆಂದರೆ ಯೋಜಿತ ಕಾರ್ಯಗಳನ್ನು ಮೊದಲು ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ಆತ್ಮೀಯ ಸ್ನೇಹಿತರಿಂದ ಈ ದಿನ ಸಮೃದ್ಧಿಯ ಉತ್ತೇಜನಕಾರಿಯಾಗಿರುವಂಥ ಒಂದು ಕೆಲಸ ಅವರಿಂದ ನಿಮಗಾಗಿ ಆಗುತ್ತೆ. ಹಾಗಾಗಿ ಈ ದಿನ ತೆರೆದ ಮನಸ್ಸಿನಿಂದ ಇರಿ. ಯಾವುದೇ ಒಂದು ಫಲಿತಾಂಶ ಬಂದರೂ ಕೂಡ ಅದನ್ನು ನಗುನಗ್ತಾ ಸ್ವೀಕಾರ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರುವಂಥ ದಿನ, ವ್ಯಯಸ್ಥಾನ ಇದು. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ಎಡವುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಈ ದಿನ ಮಿಶ್ರ ಫಲಗಳು ಸಿಕ್ಕುವಂಥದ್ದು. ಹಾಗಾಗಿನೇ ನಿಮ್ಮ ಒಂದು ದಿನಚರಿಗೆ ಬದ್ಧರಾದಾಗ ಕೆಲವೊಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಸಹಕಾರ ಪೂರ್ಣವಾಗಿ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರಿ ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ಇದೆ, ಆದರೆ ಸ್ವಲ್ಪ ಪೈಪೋಟಿ ಇರುವಂಥದ್ದು. ಹಾಗಾಗಿ ನಿಮ್ಮ ಮಗನಾಗಲಿ ಅಥವಾ ನಿಮಗೆ ಸಂಬಂಧಪಟ್ಟಂತಹ ಜಮೀನಿನ ವಾರಸುದಾರರು ಯಾರೇ ಇದ್ದರೂ ಅವರ ಸಮ್ಮುಖದಲ್ಲಿ ಮಾತ್ರ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ಒಂದು ಆದಾಯ ಖರ್ಚಿಗಿಂತ ಕಡಿಮೆ ಇರುತ್ತೆ. ಆದಾಯ ಕಡಿಮೆ, ಖರ್ಚು ಹೆಚ್ಚು ಆಗುವಂಥದ್ದು. ಆದರೂ ಪರವಾಗಿಲ್ಲ, ಸ್ವಲ್ಪ ಸಾವಧಾನವಾಗಿ ಇರಬೇಕು. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಒಂದು ಮನರಂಜನಾ ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಇದೆ. ಮನಸ್ಸಿಗೆ ಸಂತೋಷ ಕೊಡುವಂಥ ವಿದ್ಯಮಾನಗಳು ಈ ಸಂದರ್ಭದಲ್ಲಿ ಜರುಗತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಮೇಲಧಿಕಾರಿಗಳಿಂದ ಒಂದು ಪ್ರಶಂಸೆ ಸಿಕ್ಕುವಂಥದ್ದು ಇದೆ. ಹಾಗೆ ಬಹುನಿರೀಕ್ಷಿತ ಅವಕಾಶಗಳು ಈ ದಿನ ಬಂದಾಗ ನಿಮ್ಮ ಎಲ್ಲೇ ಮಿತಿ ಮೀರಿಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಕೆಲವು ಸಾಧನೆ ಮಾಡೋವಂಥವ್ರು ಬರ್ತಾರೆ, ಅವರನ್ನು ಈ ದಿನ ವಿಶೇಷವಾಗಿ ಗಮನಿಸಬೇಕು. ಅದರಂತೆ ನಿಮ್ಮ ಜೀವನದಲ್ಲೂ ಕೂಡ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಗ್ರಹಸ್ಥಾನಗಳು ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ದೂರದರ್ಶಿತ್ವ ಮೆಚ್ಚುಗೆಗೆ ಪಾತ್ರವಾಗುವಂಥದ್ದು. ಹಾಗೆ ನಿಮ್ಮನ್ನು ನೀವು ಹಗುರವಾಗಿ ಭಾವಿಸಬೇಡಿ ಈ ದಿನದಲ್ಲಿ. ಏಕೆಂದರೆ ಇಷ್ಟೊಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರುವಾಗ ಇನ್ನು ಕೆಲವೊಂದು ಸಾಧನೆಗಳನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಆದರೆ ಏನೇ ಮಾಡಿದ್ರೂ ಸ್ಥಿರವಾಗಿರುವಂಥ ಫಲಿತಾಂಶಕ್ಕಾಗಿ ಕೆಲಸ ಮಾಡಿ. ತತ್ಕಾಲಕ್ಕೆ 1-2 ದಿನಕ್ಕೆ ಮುಗಿದು ಹೋಗುವಂಥ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ನಿಮ್ಮ ಹೇಳಿಕೆಯಿಂದ ಕೆಲವರು ತಪ್ಪು ಗ್ರಹಿಕೆಯನ್ನು ಮಾಡಿಕೊಳ್ಳುವಂಥದ್ದಿದೆ. ತಪ್ಪು ಹೇಳಿಕೆಗಳು ಅನ್ನುವಂಥ ರೀತಿಯಲ್ಲಿ ನಿಮ್ಮನ್ನು ಕಡೆಗಾಣಿಸುವಂಥ ಸಾಧ್ಯತೆ ಇರುತ್ತೆ. ಆದರೆ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಮೂರನೆಯವರು ಹಸ್ತಕ್ಷೇಪ ಮಾಡದಂತೆ ನೋಡಿಕೊಳ್ಳುವಂಥದ್ದು ಉತ್ತಮ. ಅದೇ ರೀತಿ ನೀವು ಕೂಡ ಮೂರನೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ. ಇನ್ನು ಈ ದಿನ ಹಣಕ್ಕೆ ಒಂದು ಒಳ್ಳೆಯ ಬೇಡಿಕೆ ಇರುವಂಥದ್ದು. ಹಣಕ್ಕಾಗಿ ಸಹಾಯ ಮಾಡಬೇಕು ಅನ್ನುವಂಥ ಒಂದು ತುಡಿತ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಿಂದ ನಿಮಗೆ ಏನಾದರೂ ಮನಸ್ಸಿಗೆ ಕಸಿವಿಸಿ ಉಂಟಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಚಂದ್ರನಿಂದ ಈ ದಿನ ಶುಭ ಕಾರ್ಯಕ್ಕೆ ಆಹ್ವಾನ ಬರುವಂಥದ್ದು, ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥದ್ದು ಇರುತ್ತೆ. ಏಕೆಂದರೆ ಬಂಧು ಮಿತ್ರರ ಜೊತೆಯಲ್ಲಿ ಮತ್ತೊಮ್ಮೆ ಸಮಾಗಮ ಆಗುವಂಥ ಸನ್ನಿವೇಶ ಸಿಕ್ತಲ್ಲ ಅನ್ನುವಂಥ ವಿಚಾರಕ್ಕೆ. ಇನ್ನು ಈ ದಿನದ ಮೊದಲ ಭಾಗದಲ್ಲಿ ಅನುಕೂಲ ಏನೋ ಇರುತ್ತೆ. ಆದರೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಅನ್ನುವಂಥದ್ದು ಸಿಕ್ಕಲ್ಲ. 100ಕ್ಕೆ 100ರಷ್ಟು ಒಳ್ಳೆಯ ಫಲ ಇಲ್ಲ. ಆದರೂ ಕೂಡ ಈ ದಿನ ಮನಸ್ಸಿಗೆ ತುಂಬ ಸಮಾಧಾನ ಇರುವಂಥ ಸನ್ನಿವೇಶಗಳಿರುತ್ತೆ. ಹಾಗೆ ಈ ದಿನ ನಿಮ್ಮ ಮಾತು ಮತ್ತು ನಡತೆಯಲ್ಲಿ ನಿಯಂತ್ರಣ ಇಟ್ಕೊಂಡ್ರೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ. ಇನ್ನು ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಈ ದಿನ ನೀವು ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ವೃತ್ತಿಪರ ಉದ್ಯೋಗದಲ್ಲಾಗಲಿ ಸ್ವಂತ ವ್ಯಾಪಾರದಲ್ಲಾಗಲಿ ಈ ದಿನ ಧನಾತ್ಮಕವಾದಂಥ ಫಲಿತಾಂಶಗಳಿರುತ್ತೆ. ಈ ದಿನ ಲಾಭಾಂಶ ಚೆನ್ನಾಗಿದೆ ನಿಮಗೆ. ಹಾಗಾಗಿನೇ ಈ ವೃತ್ತಿಯನ್ನು ಮಾತ್ರ ನೀವು ಬಿಡಬೇಡಿ, ಮುಂದುವರಿಸ್ತಾ ಇರಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ನೆರೆಹೊರೆಯವರಿಂದ ಉತ್ತಮವಾದಂತಹ ಕೆಲಸವೊಂದಕ್ಕೆ ಸಹಕಾರ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಆದರೂ ಕೂಡ ಅವರ ಸ್ವಾರ್ಥತೆ ಬಗ್ಗೆ ಈ ದಿನ ನೀವು ಸ್ವಲ್ಪ ಗಮನ ಇಟ್ಟಿರಬೇಕು. ಇನ್ನು ನಿಮ್ಮ ಒಂದು ವ್ಯವಹಾರಗಳು, ಅದರಲ್ಲೂ ಹಣಕಾಸಿನ ವ್ಯವಹಾರ ಏನಾದರೂ ಮಾಡ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ಗುರಿಯನ್ನು ತಲುಪಲಿಕ್ಕೆ ಸಹಾಯಕ ಆಗಲ್ಲ. ಏಕೆಂದರೆ ಸ್ವಲ್ಪ ವಿಚಿತ್ರವಾದಂತಹ ಆಲೋಚನೆಗಳು ಬರುವಂಥದ್ದು. ಜೊತೆಗೆ ಈ ಒಂದು ವ್ಯಾಪಾರಿ ಸಂಬಂಧವಾದಂತಹ ಈ ವ್ಯವಹಾರಗಳಲ್ಲೂ ಕೂಡ ತ್ವರಿತವಾದ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ಪೋಸ್ಟ್ಪೋನ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಏನೇ ಸಮಸ್ಯೆಗಳು ಬರಲಿ, ಅದು ಮನೆಯ ಒಳಗಿರಲಿ ಮನೆಯ ಹೊರಗಿರಲಿ ಅಥವಾ ಜಠರದ ಸಮಸ್ಯೆ ಇರಲಿ, ಇದಕ್ಕೆ ಬೇಗ ಮನೆ ಮದ್ದನ್ನು ಮಾಡಬೇಕು, ಇದರಲ್ಲಿ ಎಳೆದಾಡಬಾರ್ದು ಅನ್ನುವಂಥ ವಿಚಾರ ಇದೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಒಂದು ದೌರ್ಭಾಗ್ಯ ಏನಿದೆ ಅದನ್ನು ವೀಕ್ನೆಸ್ ಅಂತ ಹೇಳಿ ಅಂದ್ಕೊಳ್ಬಾರ್ದು ನೀವು. ಏಕೆಂದರೆ ಆ ವೀಕ್ನೆಸ್ಸನ್ನು ಅನುಭವಿಸುವಂಥದ್ದು ಇನ್ನೂ ಇದೆ, ಟೈಮ್ ಇದೆ ಅದಕ್ಕೆ. ಇನ್ನು ಈ ದಿನ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮವಾದಂಥ ಪ್ರತಿಫಲ ಏನೋ ಸಿಕ್ಕತ್ತೆ. ಆದರೆ ಮನಸ್ಸಿಗೆ ಸ್ವಲ್ಪ ಬೇಸರ ಕೂಡ ಜೊತೆಯಲ್ಲೇ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಅದರಲ್ಲೂ ಈ ದಿನ ನಿಮ್ಮ ಮುಖಸ್ತುತಿಗೆ ಮರಳಾಗಿ
ಕೆಲಸ ಕಾರ್ಯಗಳನ್ನು ಪಕ್ಕಕ್ಕೆ ಇಡಬೇಡಿ. ಯಾರಲ್ಲಿ ಒಂದು ಸ್ವಾಭಾವಿಕವಾಗಿ ಆಲೋಚನೆ ಮಾಡುವಂಥ ಶಕ್ತಿ ಇದೆಯೋ ಅಂಥ ಒಂದು ವಿಚಾರದಲ್ಲಿ ಮಾತ್ರ ನೀವು ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ನೀವು ಕುಳಿತುಕೊಳ್ಳುವಂಥ ಒಂದು ವೇದಿಕೆ ಆಗಲಿ, ಊಟಕ್ಕೆ ಕೂತ್ಕೊಳ್ಳಿ ಅಥವಾ ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡ್ರೂ ಕೂಡ ಆಧ್ಯಾತ್ಮಿಕ ವಿಚಾರದಲ್ಲಿ ಸ್ವಲ್ಪ ಎತ್ತರದ ಒಂದು ಹಲಗೆಯ ಮೇಲೆ ಕೂತ್ಕೊಳ್ಬೇಕಾಗತ್ತೆ. ಈ ದಿನ ಕುರುಡು ನಂಬಿಕೆಯಿಂದ ಸ್ವಲ್ಪ ಹಾನಿ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವುದನ್ನ ಎಷ್ಟು ಬೇಕೋ ಅಷ್ಟೇ ನಂಬಿ ಅದನ್ನು ಅನುಸರಣೆ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಪ್ರಯತ್ನಗಳು ಬಂದಾಗ ಸ್ವಲ್ಪ ವಿಚಲಿತರಾಗಬೇಡಿ. ಅಂದರೆ ಸಮಸ್ಯೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಆದರೆ ಜಾಣರಾದಂಥವರು ಅದನ್ನು ಬಗೆಹರಿಸ್ಕೊಳ್ಬೇಕು, ಇಲ್ಲ ಸಮಸ್ಯೆಯ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡಿಕೊಳ್ಬೇಕು. ಹಾಗಾಗಿ ಅಂಥ ಒಂದು ಪ್ರಯತ್ನವನ್ನು ಈ ದಿನ ಮರೆಯದೆ ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.